ಹಾಯು ಲಾಸ್ಟ್ ಟೈಮ್ ಕಿಚನ್ಗೆ ತಗೊಂಡಿದ್ದಂತಹ ನೆಸ್ಟೇಶಿಯಾ ಪ್ರಾಡಕ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಸಲ ಕೂಡ ಮತ್ತೊಂದಷ್ಟು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಮೊದಲನೇದಾಗಿ ಕೌಂಟರ್ ಟಾಪ್ ಶೆಲ್ಫ್ ಸ್ಟ್ಯಾಂಡು. ಇದರಲ್ಲಿ ಏನಂದ್ರೆ ಈ ತರ ಟಿಯರ್ಸ್ನ ಕೊಟ್ಟಿದ್ದಾರೆ. ಇದನ್ನು ಈಸಿಯಾಗಿ ಓಪನ್ ಮತ್ತೆ ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ ಇದ್ರ ಮೇಲೆ ಇಡ್ಲಿಕ್ಕೆ ಅಂತೇಳಿ ಬೋರೋಸಿಲಿಕೇಟೆಡ್ ಸ್ಟೋರೇಜ್ ಗ್ಲಾಸ್ ಜಾರು ಸೆಟ್ ಆಫ್ 4 ಬಂದಿದೆ. ನೆಕ್ಸ್ಟ್ ಫ್ರೂಟ್ಸ್ ಇಡ್ಲಿಕ್ಕೆ ಅಂತೇಳಿ ಫ್ರೂಟ್ ಬೌಲ್ ವಿತ್ ಸ್ಟ್ಯಾಂಡು. ಈ ವುಡ್ಗೆ ಆಯಿಲ್ ಕೋಟಿಂಗ್ ಮಾಡಿದ್ದಾರೆ ಆಯ್ತಾ, ಹಾಗಾಗಿ ನೋಡ್ಲಿಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಹಾಗೆ ಕ್ಯಾಸ್ಟ್ರೋಲ್ ಡಿಶ್ ವಿತ್ ಲಿಡ್, ಇನ್ನು ಏರ್ಟೆಡ್ ಸೆರಾಮಿಕ್ ಜಾರ್ ವಿತ್ ಲಿಡ್ಸ್, ವುಡನ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಇನ್ನು ಗ್ರೀನ್ ಲೀಫ್ ಇರೋ ಸೆರಾಮಿಕ್ ಪ್ಲೇಟ್ ಸೆಟ್, ಇನ್ ಬಿಸಿ ಪಾತ್ರೆ ಇಡ್ಲಿಕ್ಕೆ ಅಂತೇಳಿ ವುಡನ್ ಸ್ಟ್ಯಾಂಡು, ಇನ್ ಬಟರ್ ಸರ್ವಿಂಗ್ ಬೌಲು ಜೊತೆಗೆ ಶುಗರ್ ಅಂಡ್ ಮಿಲ್ಕ್ ಪಾಟು ವಿತ್ ವುಡನ್ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ. ಇನ್ನು ಸೆರಾಮಿಕ್ ಸ್ನಾಕ್ಸ್ ಬೌಲ್ಸ್, ಇದು 180 ml ಇದೆ. ಇದ್ರ ಜೊತೆಗೆ 250 ml ಇರೋ ಸ್ಮಾಲ್ ಸೆರಾಮಿಕ್ ಬೌಲ್ಸ್, ಇದನ್ನ ಮೈಕ್ರೋವೇವ್ ಅಲ್ಲಿ ಕೂಡ ಇಡಬಹುದು. ಹಾಗೆ ಸೆರಾಮಿಕ್ ಸ್ನಾಕ್ಸ್ ಪ್ಲೇಟ್ಸ್ ಸೆಟ್ ಆಫ್ 3 ಬಂದಿದೆ. ಜೊತೆಗೆ ಸೆರಾಮಿಕ್ ಟೀ ಕಪ್ ಮತ್ತೆ ಸಾಸರು, ಇದಂತೂ ತುಂಬಾನೇ ಕ್ಯೂಟ್ ಆಗಿದೆ. ಹಾಗೆ ಕಟ್ಲರಿ ಹೋಲ್ಡರ್, ಇದು ಕೊಟ್ಟಿರೋ ಸ್ಪೂನ್ಸ್ ಬಂದು ಅಲ್ಯೂಮಿನಿಯಂ ಆಯ್ತಾ. ಇನ್ನು ವುಡ್ ಗ್ಲಾಸ್ ಜಾರ್ ಮತ್ತೆ ಸ್ಪೂನು, ಇದ್ರ ಜೊತೆಗೆ ಒಂದು ಲೀಫ್ ಸ್ಟ್ಯಾಂಡ್ ಕೂಡ ಇದೆ. ಇನ್ನು ಈ ಯೆಲ್ಲೋ ಕಲರ್ ಬೌಲು ಸ್ಮೂದಿ ಮಾಡ್ಕೊಂಡಾಗ ಕುಡಿಲಿಕ್ಕೆ ಆಗತ್ತೆ ಅಂತೇಳಿ ಇದೊಂದು ಗ್ಲಾಸ್ ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಲಾಕ್ ಕೊರಿಯನ್ ಸಿರಾಮಿಕ್ ಪಾಟು, ಇದು 2000 ml ಇದೆ. ಇದರಲ್ಲಿ ಯಾವುದೇ ತರ ಅಡುಗೆನ ಮಾಡ್ಕೊಳ್ಬಹುದು. ಹಾಗೆ ಮೈಕ್ರೋವನ್ ಅಲ್ಲಿ ಕೂಡ ಇಡಬಹುದು. ಇನ್ ಕೊನೆಯದಾಗಿ ಈ ಟೀ ಪಾಟು, ಇದು ಕೂಡ ಬೋರೋಸಿಲಿಕೇಟೆಡ್ ಗ್ಲಾಸ್ ಏನೇ. ಇಷ್ಟು ಕೂಡ ನಾನು ಈ ಸಲ ಬೈ ಮಾಡಿರುವಂತಹ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅನ್ನೋಂಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಆಯ್ತಾ.